ನಿಮ್ ಫ್ಯಾನ್ಸ್ ಒಂಥರ ಅಂದೇ ಹೇಳ್ತಾರೆ, ಅದ್ದೂರಿ ಈ ತರ ಬಹದ್ದೂರ್ ಲವರ್ ಬಾಯ್ ಕ್ಯಾರೆಕ್ಟರ್ನ ಲೈಕ್ ಮಾಡಿದ್ದಾರೆ. ಸೊ ಈ ಕಡೆ ಇನ್ನೊಂದು ರಗಡ್ ಮಾಸ್ ಬಗುರ್ಲ್ ಆ ತರ ಲೈಕ್ ಮಾಡಿದ್ದಾರೆ. ಸೊ ನಿಮ್ಗೆ ಮತ್ತೆ ಆ ಲವರ್ ಬಾಯ್ ಕ್ಯಾರೆಕ್ಟರ್ ಅದೇ ತರ ಜನರಿಗೆ ಹೋಗ್ಬೇಕಂತ ಏನಾದ್ರು ಇದಿದ್ಯಾ? ಇದೆ KD ಇದೆಯಲ್ಲ, ಅಲ್ಲ ಮಾಸ್ ಇದೆ, ಇದರಲ್ಲಿ ಮಾಸ್ ರಗಡ್ ಮಾಸ್ ಒಂದು ಎಲಿಮೆಂಟ್ ಅಷ್ಟೇ. Okay. ಸಿನಿಮಾ ಅಲ್ಲಿ 85% ಫ್ಯಾಮಿಲಿ ಸಬ್ಜೆಕ್ಟ್ ಇದೆ. ಓಕೆ, ಒಂದೇ ಫೈಟ್ ಇರೋದು ಎಂಟೈರ್ ಸಿನಿಮಾ ಅಲ್ಲಿ. ಪ್ರೇಮ್ ಸರ್ ಎಂಟೈರ್ ಇದರಲ್ಲಿ ಒಂದೇ ಫೈಟ್, ಫ್ಯಾಮಿಲಿ ಬಗ್ಗೆ ಜಾಸ್ತಿ ಹೇಳಿದ್ದೀವಿ. ಓಕೆ. ಸೊ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಾವೇನ್ ಹೇಳೋದ್ ಬೇಡ, ಎಲ್ಲಾ ಪ್ಯಾನ್ ಇಂಡಿಯಾ ಸ್ಟಾರ್ಗಳು ಇದಾರೆ. ಸಂಜಯ್ ದತ್ತ ಆಗಿರ್ಬೋದು, ನೂರಾ ಫತೇಹಿ, ಶಿಲ್ಪಾ ಶೆಟ್ಟಿ ಅವರು ಎಲ್ಲರೂ ಕೂಡ ಇದಾರೆ. ಸೊ ಏನ್ ಹೇಳ್ತೀರಾ? ಅಂದ್ರೆ ಆತರ ಯಾವ ತರ ಇತ್ತು ಅವ್ರ ಜೊತೆ ಒಡನಾಟ ಅಂತ? ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಒಬ್ಬೊಬ್ರದ್ದು ಒಂದೊಂದು ಟೈಮಿಂಗ್, ಒಬ್ಬೊಬ್ರದ್ದು ಅಂದ್ರೆ ಟೈಮಿಂಗ್ ಅಂದ್ರೆ ಬರೋ ಟೈಮ್, ಅಂದ್ರೆ ಡೈಲಾಗ್ ಡೆಲಿವರಿ ಟೈಮಿಂಗ್ ಒಬ್ಬರು, ಕೆಲವ್ರದ್ದು ಪಾಸಸ್ ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ. ಮತ್ತೆ ಅವರು ಕೆಲವು ಸೀನ್ಸ್ ನ ಸಿಂಪ್ಲಿಫೈ ಮಾಡ್ಕೊಂಡು ಅವ್ರ ಸ್ಟೈಲಲ್ಲಿ ಅವ್ರು ಹೇಳೋದು. ಒಬ್ಬೊಬ್ರು ಆಕ್ಟರ್ಸ್ ಇಂದ ಒಂದೊಂದ್ ವೇ ಇರುತ್ತೆ. ಒಬ್ರು ಎಲ್ಲರಿಂದನೂ ಒಂಚೂರು ಕಲಿಯೋದಿರುತ್ತೆ. ನಾನು ಎಲ್ಲರಿಂದನೂ ಒಂಚೂರು ಏನೋ ಕಲ್ತಿದ್ದೀನಿ, ಬಟ್ ಏನ್ ಕಲ್ತಿದ್ದೀನಿ ಅಂತ ನಾನು ನೆಕ್ಸ್ಟ್ ಮೂವಿಗೆ ಹೋದಾದ್ಮೇಲೆ ಓಹ್ ಅದರಲ್ಲಿ ಸುದೀಪ್ ಸರ್ ಹಿಂಗ್ ಮಾಡಿದ್ರಲ್ಲ, ಓಕೆ ಲೆಟ್ ಮಿ ಅಡಾಪ್ಟ್, ಆದ್ರೆ ರಮೇಶ್ ಅಣ್ಣ ಹೆಂಗ್ ಮಾಡಿದ್ರಲ್ಲ, ಲೆಟ್ ಮಿ ಅಡಾಪ್ಟ್ ಅಂತ ಆ ತರ ಅನ್ಸೋದು ನೆಕ್ಸ್ಟ್ ಮೂವಿಯಲ್ಲಿ ಮಾಡಿದಾಗ ಗೊತ್ತಾಗ್ತದೆ. ಇವಾಗ ಸದ್ಯಕ್ಕೆ ನೋಡ್ಕೊಂಡಿದ್ದೀನಿ. ಓಕೆ. ಸೊ ನಿಮ್ಗೆ ಆದಂತ ಒಂದು ಡ್ರೀಮ್ ಪಾತ್ರ, ಈ ತರ ಒಂದು ಹಿಸ್ಟಾರಿಕಲ್ ಆಗಿರ್ಬೋದು, ಪೌರಾಣಿಕ ಈ ತರ ಇರುತ್ತೆ. ಸೊ ಆ ತರ ಒಂದು ಪಾತ್ರ ಯಾವ್ದಾದ್ರು ಮಾಡ್ಬೇಕಂತ ನಿಮ್ಗೆ ಏನಾದ್ರು ಮೈಂಡ್ ಅಲ್ಲಿ ಇದೆಯಾ? ಅಥವಾ ಎನಿ ಚಾಲೆಂಜಿಂಗ್, ಓಕೆ, ಎನಿ ಚಾಲೆಂಜಿಂಗ್ ರೋಲ್ಸ್ ವಿಚ್ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂತ ಎನಿ ಚಾಲೆಂಜಿಂಗ್ ರೋಲ್ಸ್ ಮಾಡೋದಕ್ಕೆ ಇಷ್ಟ. ಓಕೆ. ಸೊ ಇನ್ನ ಏನಂತಂದ್ರೆ ಇಬ್ರು ಪರ್ಸನ್ಸ್ ಅವ್ರನ್ನ ನಿಮ್ ಜೊತೆ ಮಾತಾಡಿಲ್ಲ ಅಂದ್ರೆ ಅದು ಇದಾಗಲ್ಲ. ಒಂದು ನಿಮ್ಮ ಅಣ್ಣ ಚಿರಂಜೀವಿ ಸರ್, ಇನ್ನೊಂದು ಪುನೀತ್ ರಾಜ್ಕುಮಾರ್ ಸರ್. ಸೊ ಅವರ ಒಂದು ಬ್ಲೆಸ್ಸಿಂಗ್ ಈ ಚಿತ್ರಕ್ಕೆ ಇರುತ್ತಾ, ಹೆಂಗೆ ಅಂತ? 100% ಇರುತ್ತೆ. ಏನ್ ಹೇಳಿ ನೆನ್ಪ್ ಮಾಡ್ಕೊಳ್ಳೋದು? ಇಲ್ಲ, ಸಿ 100% ಬ್ಲೆಸ್ಸಿಂಗ್ಸ್ ಇರುತ್ತೆ. ಓಕೆ. ಎಸ್ಪೆಷಲಿ ಅಣ್ಣಂದು ಖಂಡಿತ ಇರುತ್ತೆ. ಅಂಡ್ ಅಫ್ ಕೋರ್ಸ್ ಈ ಸಂದರ್ಭದಲ್ಲಿ ಪುನೀತ್ ಸರ್ಗೆ ನಾನು ಯಾವಾಗ್ಲೂ ರೇಗಿಸ್ತಾ ಇದ್ದಿದ್ದು ಅಂತೆ, ಸಿಕ್ಕದಾಗಲ್ಲ ಸರ್ ಯಾವುದೇ ಕಾರಣಕ್ಕೂ ಫ್ಲೋರ್ ಮೂಮೆಂಟ್ಸ್ ಮಾಡ್ಬಿಡಿ ಸರ್, ಯಾಕೆ ಸರ್ ಟಾರ್ಚರ್ ಕೊಡ್ತೀವಿ? ಯಾಕಂದ್ರೆ ಇಮಿಡಿಯೇಟ್ ಆಗಿ ಏನೋ ಅವ್ರ ಸಾಂಗ್ ಆಗೋವರೆಗೂ ಟೆನ್ಷನ್ ನಮ್ಗೆ. ಇಮಿಡಿಯೇಟ್ ಆಗಿ ಏನೇನೋ ಸ್ಟೆಪ್ ಮಾಡ್ಬಿಡ್ತಾರಲ್ಲ, ಹಿಂಗೆ ನೆಕ್ಸ್ಟ್ ಸ್ಟಾಪ್ ಮಾಡೋದು. ಸಿಕ್ತಾಗೆಲ್ಲ ಹೇಳ್ತಿದ್ದೆ, ಸರ್ ದಯವಿಟ್ಟು ಫ್ಲೋರ್ ಮೂಮೆಂಟ್ ಸಿಂಪಲ್ ಆಗಿ ಮಾಡಿ ಸರ್, ಯಾಕೆ ಸರ್ ಅಂತ ನಗ್ತಾ ಇದ್ರು. ಸೊ ಅದನ್ನ ನೆನ್ಸ್ಕೊಂತೀನಿ. ಇಲ್ಲಾಂದ್ರೆ ಜಾಸ್ತಿ ಇನ್ನೇನೋ ಪ್ರಾಪರ್ಟೀಸ್ ಬಗ್ಗೆ ಮಾತಾಡ್ತೀವಿ, ಜಾಸ್ತಿ ಪ್ರಾಪರ್ಟೀಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಲ್ಲಿ ತಗೊಂಡಿದ್ದೀನಿ, ಅಲ್ಲಿ ಎದುರುಗಡೆ ತಗೊಂಡ್ಬಿಡು, ಇಲ್ಲಿ ಮೇಲೆ ತಗೊಂಡ್ಬಿಡು, ಖಾಲಿ ತಗೊಂಡು ಅನ್ನೋದು. ಸೊ ಅದು ನೆನಪಾಗತ್ತೆ. ಸೊ ಡೆಫಿನೆಟ್ಲಿ ನಮ್ಮ ಬಹದ್ದೂರ್ ಸಿನಿಮಾ ರಿಲೀಸ್ ಆದಾಗ ವಿನ್ಸನ್ ಮ್ಯಾನರ್ ಪುನೀತ್ ಸರ್ ಸಿಕ್ಕಿದಾಗ ನಾನು ಹೇಳಿದೆ, ಸರ್ ಸಿನಿಮಾ ರಿಲೀಸ್, ಸರ್ ಸಪೋರ್ಟ್ ಮಾಡಿ ಅಂತ. ಇಮಿಡಿಯೇಟ್ ಆಗಿ ಇವಾಗ ನನ್ನ ಜೊತೆ ಮುರಳಿಯವರಲ್ಲ, ಅವ್ರಿಗೆ ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡಿದ್ರೆ ಅದೇನಿದೆ ಒಂದು ಇಮಿಡಿಯೇಟ್ ಆಗಿ ನೀವೆಲ್ಲ ಹೋಗಿ ಸಪೋರ್ಟ್ ಮಾಡ್ರಪ್ಪ ಅಂತ. ಜೊತೆ ಐ ಸ್ಟಿಲ್ ಹ್ಯಾವ್ ದಟ್ ಮೆಸೇಜಸ್. ಸೊ ಒಂದ್ಸರಿ ಹೇಳಿದ ತಕ್ಷಣ ಇವ್ರಿಗೆಲ್ಲ ಹೇಳಿದೆ, ಇಟ್ ವಾಸ್ ಸೋ ಸಪೋರ್ಟಿವ್. ಸೊ 100% ಅವ್ರ ಬ್ಲೆಸ್ಸಿಂಗ್ಸ್ ಎಲ್ಲ ಇರುತ್ತೆ. ನೀವು ಹೇಳ್ದಂಗೆ ನಮ್ಮ ಮೇಲೆ ಅಂತಾನೆ ಎಲ್ಲ ಒಳ್ಳೆ ಕನ್ನಡ ಸ್ಟೋರೀಸ್ ಮೇಲೂ ಡೆಫಿನೆಟ್ಲಿ ಎಲ್ಲರ ಆಶೀರ್ವಾದ. ನೀವು ಹೊಗಳ್ದಂಗೆ ಅವ್ರ ಡ್ಯಾನ್ಸ್ ಬಗ್ಗೆ, ಅವರು ಕೂಡ ನಿಮ್ಮ ಬಹದ್ದೂರ್ ರಾಧಿಕಾ ಪಂಡಿತ್ ಅವ್ರ ಜೊತೆ ಮಾಡಿದ ಡ್ಯಾನ್ಸ್ ಫ್ಲೋರ್ ಮೂವ್ಮೆಂಟ್, ಅದನ್ನು ಕೂಡ ಶಿವಣ್ಣ, ಪುನೀತ್ ರಾಜ್ಕುಮಾರ್ ಸರ್ ಕೂಡ ಹೇಳಿದ್ದೆ. ನಾನು ಹೇಳ್ತಾ ಇದ್ದೀನಲ್ಲ, ಪುನೀತ್ ಸರ್ ನಾನು ಸಿಕ್ತಾಗ ಫಸ್ಟ್ ಮಾತಾಡ್ತಾ ಇದ್ದಿದ್ದೆ ಯಾವಾಗ್ಲೂ ಡಾನ್ಸ್ ದನೇ ಫ್ಲೋರ್ ಮೂವ್ಮೆಂಟ್ಸ್. ಸರ್ ಮಾಡಕ್ ಹೋಗ್ಬಿಡಿ ಸರ್, ನೀವು ಯಾಕೆ ಸರ್ ಮಾಡ್ತೀನಿ, ನಿಂತ್ಕೊಂಡು ಮಾಡಿ ಸರ್ ನೀವು, ಅದ್ರಲ್ಲೂ ದಂಪವರೆ ಅಂತ ಸಾಂಗ್, ನೀವು ಏನಕ್ಕೆ ಸರ್ ಮಂಡಿಯಲ್ಲೆಲ್ಲ ಮಾಡೋದು, ಮಾಡಕ್ ಹೋಗ್ಬಿಡಿ ಸರ್ ಪ್ಲೀಸ್ ಸರ್ ಅಂತಿದ್ರು. ಇಲ್ಲ ನಾನು ಏನು ಬರೋಲ್ಲ, ಟ್ರೈ ಮಾಡ್ತಿದ್ದೆ ಅಂತಿದ್ರು. ನಿಮ್ಗೆ ಗೊತ್ತ ಹೆಂಗಿರ್ತೈತೆ ಸಾಂಗ್. ಸೊ ಒಂದು ಫೈನಲ್ ಲಾಸ್ಟ್ ಏನಂತಂದ್ರೆ, ಎಲ್ಲರೂ ಕೂಡ ಯೂತ್ಸ್ ನಿಮ್ ನೋಡಿರ್ತಾರೆ, ನಿಮ್ಮ ಫಿಟ್ನೆಸ್ ಆಗಿರ್ಬೋದು, ನಿಮ್ ಡಯಟ್ ಆಗಿರ್ಬೋದು ಎಲ್ಲ ಫಾಲೋ ಮಾಡ್ತಿರ್ತಾರೆ. ಅಂತ ಟಿಪ್ಸ್ ಕೊಡೋದಾದ್ರೆ, ಕೆಲವರು ಬಲ್ಕ್ ಬಾಡಿ ಬಿಲ್ಡಿಂಗ್ ಮಾಡೋದಿರುತ್ತೆ, ಸ್ವಲ್ಪ ಆ ತರ ಜಿಮ್ ಇದಿರುತ್ತೆ. ಸೊ ಅಂತವ್ರಿಗೆ ಏನೋ ಟಿಪ್ಸ್ ಕೊಡೋದಿದ್ರೆ? ಸಕ್ಕತ್ತಾಗ್ತೀನಿ, ಖಡಕ್ಕಂತ ವಾಯ್ಸ್ ಜಿಮ್ ಮಾಡಿ ಅಷ್ಟೇ. ತಿನ್ನೇ ಏಜಲ್ಲಿ ತಿನ್ರಿ ಅಂತ ನಮ್ಮ ಮನೇಲಿ ನಮ್ಮ ತಂದೆ ನನಗೆ ಏನ್ ಹೇಳ್ತಾರೋ ನಾನು ಅದನ್ನ ಫಾಲೋ ಮಾಡ್ತೀನಿ. ನೀವು ಕೂಡ ಅದನ್ನ ಫಾಲೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಈ ಡಾಲ್ಡಾ ಡಬ್ಬಲ್ಲಿ ಪ್ರೋಟೀನ್ ತಗೊಳ್ಳೋದು ಅದೇನ್ ತಪ್ಪು ಅಂತ ಹೇಳಲ್ಲ. ಕೆಲವರು ವರ್ಕ್ ಆಗ್ಬೋದು, ಕೆಲವ್ರಿಗೆ ನಮ್ದೇ ಇರ್ಬೋದು, ಕೆಲವರು ನ್ಯಾಚುರಲ್
ಫುಡ್ಡಲ್ಲೇ ಟ್ರೈ ಮಾಡ್ಬೋದು. ಇನ್ನು ಕೆಲವರು ಹೇಳ್ಬೋದು ನನಗೆ ಅಂತ ಫುಡ್ಡಲ್ಲಿ ನಿನಗೆ ನ್ಯಾಚುರಲಿಗೆ ಎಷ್ಟು ಸಿಗುತ್ತೆ ಹ್ಮ್. ಸೊ ಒಬ್ಬೊಬ್ರದ್ದು ಒಂದೊಂದು ಪಾಯಿಂಟ್ ಆಫ್ ವ್ಯೂ. ನಿಮ್ಮ ಬಾಡಿ ನಿಮ್ಗೆ ಹೆಂಗ್ ರಿಯಾಕ್ಟ್ ಆಗುತ್ತೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಓಕೆ. ಸೊ ಚೆನ್ನಾಗಿ ವರ್ಕೌಟ್ ಮಾಡಿ, ಡೋಂಟ್ ಸ್ಟಾಪ್ ವರ್ಕಿಂಗ್ ಅಂತ ರಿಕ್ವೆಸ್ಟ್. ಓಕೆ. ಸೊ ಇಲ್ಲಿವರೆಗೂ ನಮ್ಮ ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಅದರಲ್ಲೂ ಕೆಡಿ ಚಿತ್ರದ ಬಗ್ಗೆ ಮಾತಾಡಿದ್ರೆ ಇದೇ ಏಪ್ರಿಲ್ 30ಕ್ಕೆ ರಿಲೀಸ್ ಆಗ್ತಿದೆ. ಸೊ ನಿಮಗೂ ನಿಮ್ಮ ಕೆಡಿ ಚಿತ್ರತಂಡಕ್ಕೂ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೂಲಕ ಎಲ್ಲ ವೀಕ್ಷಕರಿಗೂ ಒಂದು ರಿಕ್ವೆಸ್ಟ್, 30ನೇ ತಾರೀಕು ಚಿತ್ರ ನೋಡಿ ಆಶೀರ್ವಾದ ಮಾಡಿ, ಕುಟುಂಬದ ಸಮೇತ ಚಿತ್ರ ನೋಡಿ ಅಂತ ರಿಕ್ವೆಸ್ಟ್ ಮಾಡಿ. ಜೈ ಹಿಂದ್. ಸೊ ಇದಿಷ್ಟು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಮಾತು. ಕ್ಯಾಮರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥ ಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.